ಅಯ್ಯೋ ನಾವು ಯಾರು JDS ಇಲ್ಲ ಮೈಸೂರುವರೆಗೂ ಏನಕ್ಕೆ ಹೋಗಾರ ನಾವೇನು ಮೈಸೂರುವರೆಗೂ ಹೋಗಲ್ಲ ಇಲ್ಲಿ ಬಂದಿದ್ದೀವಿ ಕರ್ಕೊಂಡೋಗ್ತಾರೆ ಮನೆಗೆ ಹೋಗ್ತೀವಿ ಅಷ್ಟೇ ಬಿಟ್ಟು ನಮ್ಗೆ ಇನ್ನೇನಿಲ್ಲ ಏನೋ ಅವ್ರು ಮಾಡ್ಕೊತಾರ ಅವ್ರು ಖುಷಿ ಮಾಡ್ಕೊತಾವ್ರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬ ಮತ್ತು ಕಾಂಗ್ರೆಸ್ ಸರ್ಕಾರ ಅಕ್ರಮವೆಸಗಿದೆ ಎಂದು ಆರೋಪಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೈಸೂರು ಚಲೋ ಪಾದಯಾತ್ರೆ ಹಮ್ಮಿಕೊಂಡಿವೆ. ಇಂದು ಬೆಂಗಳೂರಿನ ಮೈಸೂರು ರಸ್ತೆಯ ಕೆಂಗೇರಿಯಿಂದ ಪಾದಯಾತ್ರೆ ಆರಂಭವಾಗಿದೆ. ಪಾದಯಾತ್ರೆ ಬಗ್ಗೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನರನ್ನು ಈ ದಿನ .com ತಂಡ ಮಾತನಾಡಿಸಿದ್ದು, ಈ ಬಗ್ಗೆ ಸಾರ್ವಜನಿಕರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಉದ್ಘಾಟನೆಗೆ ಬಂದಿರುವ ಜನರು ಏನು ಕಾರ್ಯಕ್ರಮ ಅಂತ ಗೊತ್ತಿಲ್ಲ, ಅವರು ಕರ್ಕೊಂಡು ಬಂದ್ರು ನಾವು ಬಂದ್ವಿ ಎಂದು ತಿಳಿಸಿದ್ದರೆ, ಕೆಲವರು ದುಡ್ಡು ಕೊಡ್ತೀವಿ ಅಂದ್ರು ಆದ್ರೆ ಇನ್ನೂ ಕೊಟ್ಟಿಲ್ಲ ಎಂದಿದ್ದಾರೆ. ಮೂಡ ಹಗರಣ ಆಗ್ಬೋದು, ವಾಲ್ಮೀಕಿ ಹಗರಣ ಆಗ್ಬೋದು, ಇವತ್ತು ನಮ್ಮ ಕರ್ನಾಟಕ ಸಮಸ್ಯೆ ಬಗ್ಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ನೀನು ಅಲ್ಲಿ ನೋಡಿ ಇಲ್ಲಿ ನೋಡಿ, ನಾನು ಅಲ್ಲಿ ನುಗ್ತೀನಿ ಇಲ್ಲಿ ನುಗ್ತೀನಿ, ಇದೇ ಕಥೆ ಆಗ್ಬಿಟ್ಟಿದೆ. ಜನಗಳ ಕಷ್ಟ ಸುಖ ನೋಡ್ತಾ ಇಲ್ಲ. ಇವತ್ತು ಪರಿಹಾರ ಇವತ್ತು ಕೇಂದ್ರದಿಂದ ಇವತ್ತು ಶಿರಗುಡ್ಡ ಇದು ಮಾಡಿದಾಗ ಕೇಂದ್ರ ಕುಮಾರಣ್ಣವರು ಅಲ್ಲಿಂದ ಬಂದು ಇಲ್ಲಿ ವಿಸಿಟ್ ಮಾಡಿದ್ರು. ಆಮೇಲೆ ಮೊನ್ನೆ ಮುಖ್ಯಮಂತ್ರಿಗಳು ಹೋಗ್ತಾರೆ, ಮತ್ತೊಬ್ಬರು ಹೋಗ್ತಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಏನಾದ್ರು ಗೊತ್ತಿದ್ಯಾ? ಏನು ನಡೀತದೆ ನನಗೆ ಏನು ಗೊತ್ತು, ಬಂದು ಹೋಗೋದು ಅದೇನೋ 200-300 ಕೊಡ್ತಿದ್ದೆ. ಯಾಕೆ ಬಂದಿದ್ದೀರಾ ಅಂತ ಏನಾದ್ರು ಗೊತ್ತಿದ್ಯಾ? ಇಲ್ಲಿ ಗೊತ್ತಿಲ್ಲ. ಕುಮಾರಸ್ವಾಮಿ ಮೀಟಿಂಗರ ಬಂದು ಯಡಿಯೂರಪ್ಪ ನಮ್ಗೆ ಏನು ಮಾಡಿದಾನು, ಕುಮಾರಸ್ವಾಮಿ ಅವರ ಒಂದು 200-300 ನೆರೆಯಿತು. ಈಗ 600 ಇದ್ದ 1000 ಮಾಡಿಕೊಟ್ಟ. ಇವ ಬೊಮ್ಮಾಯಿ 200 ರೂಪಾಯಿ ಹೆಚ್ಚಿಸ್ಕೊಟ್ಟ. ಯಡಿಯೂರಪ್ಪ ಅಷ್ಟಿನಿಂದ ಅವನು 1 ರೂಪಾಯಿ ಹೆಚ್ಚಿದಾನ. ಯಾತಕ್ಕೆ ಪ್ರಯತ್ನ ಒಂದು JDS ಅಯ್ಯೋ ನಾವ್ ಯಾರು JDS ಇಲ್ಲ, JDS ಹಾಕೊಂಡಿದೀವಿ. ನಾವೇನು ಕೊಟ್ಟಿರ್ರೆ ಹಾಕೊಂಡಿದೀವಿ. ಓಟ್ ಏನೋ ನಮ್ಗೆ ಅವತ್ತು ಯಾರು ಇಷ್ಟ ಬರ್ತೈತೆ ಅದಕ್ಕೆ ಹಾಕ್ತಿವಿ. ನಾವೇನು ಎಲ್ಲ ಕಡೆನೂ ಓಡಾಡ್ತೀವಿ. ನಾವೇನು ಹಾಕೊಂಡಿರೋದಾ ಅದು ಇದು ಅಂತ ನಾವು ಅಲ್ಲೇ ಪಕ್ಷಕ್ಕೆ ನಿಂತ್ಕೊಳಕ್ಕೆ ನಾವೇನು ಲೀಡ್ರುಗಳೇನಮ್ಮ. ಮೈಸೂರುವರೆಗೂ ಏನಕ್ಕೆ ಹೋಗಾರ ನಾವೇನು ಮೈಸೂರುವರೆಗೂ ಹೋಗಲ್ಲ. ಇಲ್ಲಿ ಬಂದಿದ್ದೀವಿ ಕರ್ಕೊಂಡೋಗ್ತಾರೆ ಮನೆಗೆ ಹೋಗ್ತೀವಿ ಅಷ್ಟೇ ಬಿಟ್ಟು ನಮ್ಗೆ ಇನ್ನೇನಿಲ್ಲ. ನಮ್ಗೆ ಇನ್ನೇನು ವ್ಯವಸ್ಥೆ ಬೇಡಮ್ಮ, ನೀರೊಂದಿದ್ರೆ ಸಾಕು. ನೀವು ಕುಮಾರಣ್ಣನ ಫ್ಯಾನಾ? ಏನಿಲ್ಲ, ಮತ್ತೆ ಬಂದಿದ್ದೀವಿ, ಹಾಕೊಂಡಿದ್ದೀರಾ? ಕರೆದ್ರು ಫಂಕ್ಷನ್ಗೆ ಬಂದಿದ್ದೀವಿ. ನೀರಿಲ್ಲ, ಅಲ್ಲೂ ನೀರಿಗೂ ಬಹಳ ತೊಂದರೆ ಆಗೋದು 2 ವರ್ಷದಿಂದ. ನಮ್ಗೆ ಯಾರು ಕೇಳೋರಿಲ್ಲ, ಓಟ್ ಹಾಕ್ಸ್ಕೊಳಕ್ ಬರ್ತಾರೆ, ಮನೆಗೆ ಹೋಯ್ತಾರೆ. ಏನೋ ಅವ್ರು ಮಾಡ್ಕೊತಾರ, ಅವ್ರು ಖುಷಿ ಮಾಡ್ಕೊತಾವ್ರೆ. ನೀವು ಇಲ್ಲಿಂದ ಮೈಸೂರು ತನಕನೂ ನಡ್ಕೊಂಡು ಹೋಗ್ತೀರಾ? ಇಲ್ಲ, ಸುಮ್ಮನೆ ಮೀಟಿಂಗ್ ಅಂತ ಕರೆದ್ರಕ್ಕೆ ಬಂದಿದ್ದೀವಿ ಅಷ್ಟೇ. ಮೈಸೂರು ತನಕ ನಡೆಯಕ್ಕಾಗುತ್ತೆ. ಅಲ್ಲಿ ಪಾದಯಾತ್ರೆ ಮಾಡ್ತಿದಾರಲ್ವಾ? ಮಾಡ್ತಾರೆ ಯಾರೋ ಒಬ್ರು, ನಾವ್ ಮಾಡಕ್ಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿಸಿಕೊಂಡು ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಪಕ್ಷವು ಜನಾಂದೋಲನ ಸಭೆಗಳನ್ನ ನಡೆಸುತ್ತಿದ್ದು, ಇಂದು ರಾಮನಗರದಲ್ಲಿ ನಡೆದ ಜನಾಂದೋಲನ ಸಭೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನಾಂದೋಲನ ಸಭೆಗೆ ಮುನ್ನ ಬೈಕ್ ರ್ಯಾಲಿಯಲ್ಲಿ ಕಾಂಗ್ರೆಸ್ ನಾಯಕರು ಭಾಗವಹಿಸಿದ್ದರು. ಸಭೆಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಕಾಂಗ್ರೆಸ್ ನಾಯಕರು ಹಗರಣಗಳ ಕುರಿತು ಪ್ರಶ್ನೆ ಎತ್ತಿ ಉತ್ತರಿಸುವಂತೆ ವಿರೋಧ ಪಕ್ಷದವರಿಗೆ ಸವಾಲು ಹಾಕಿದರು. ಸ್ಕ್ಯಾಂಡಲ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಯಾಕೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಯವರಿಗೆ. ನೀ ಇದನ್ನ ಅಪ್ರೂವ್ ಆಯ್ತಲ್ಲ, ಎಲ್ಲ ಉದ್ಯೋಗ ಯುವಕರ ಬಗ್ಗೆ, ಈ ರಾಜ್ಯದ ಯುವಕರ ಬಗ್ಗೆ ಅನ್ಯಾಯ ಆಯ್ತು. ಕೋರ್ಟ್ ಗಟ್ಟಲೆ ಇವತ್ತು ಎಲ್ಲ ಅಧಿಕಾರಿಗಳೆಲ್ಲ ಜೈಲಲ್ಲಿ ಇದ್ದಾರಲ್ಲ, ನೀ ಯಾಕೆ ರಾಜೀನಾಮೆ ಕೊಡಲಿಲ್ಲಪ್ಪ? ನಿನ್ ಮೇಲೆ ಯಾಕೆ ಇನ್ನ ತನಿಖೆ ಬೇರೆ ನಡೀತಾ ಇದೆ. ಯಾಕೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಲಿಲ್ಲ? ಬೊಮ್ಮಾಯಿ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಏನು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟು 27-28 ಇದೆ ನಮ್ಮ ಹತ್ರ, ದಿನಕ್ಕೆ 3 ಕೊಡ್ತಾ ಇರೋದು, ನಾವು ಜಾಸ್ತಿ ಕೊಡ್ತೀವಿ ಅಷ್ಟೇ. ಎಲ್ಲರಿಗೂ ನಾನು ನವೆಂಬರ್-ಡಿಸೆಂಬರ್ಗೆ ಏನ್ ಸರ್ಕಾರ ಪಟ್ಟಿ ಮಾಡಿಸ್ಕೊಡ್ತೀನಿ, ನಾನೇ ಬಂದು ಕೂತ್ಕೊಬಿಡ್ತೀನಿ. ಏನಿದು ನಮ್ಮೂರಲ್ಲಿ ಮಾಡ್ತಾರೆ ಮಡಕೆ, ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗ್ಬಿಡಕ್ಕೆ ಒಬ್ಬ ಮೇಲೆ ನಿಮ್ಗೆ ಅಲ್ಲಾಡ್ಸಕ್ ಆಗಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮುಖಂಡದ ಪಕ್ಷದಲ್ಲಿರುವಂತಹ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಗನ ಕಾಣಿಸಿತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇನ್ನು ಇದು ಪಾದಯಾತ್ರೆ ಅಲ್ಲ, ಟ್ರಾಫಿಕ್ ಯಾತ್ರೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ವಾಹನ ಸವಾರರು ಕಳೆದ 2 ಗಂಟೆಯಿಂದ ಟ್ರಾಫಿಕ್ ಜಾಮ್ನಿಂದ ತೊಂದರೆ ಅನುಭವಿಸುತ್ತಿರುವುದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆ ಎಲ್ಲ ಇದು ಟ್ರಾಫಿಕ್ ಯಾತ್ರೆ ಆಗ್ಬಿಟ್ಟಿರೋದು ಎಲ್ಲರಿಗೂ. ನೈಸ್ ರೋಡಲ್ಲಿ ಬರೋಣ ಅಂದ್ರೆ ನೈಸ್ ರೋಡಲ್ಲ, ಎಲ್ಲವರೆಗಿದೆ ಗೊತ್ತಾ ಟ್ರಾಫಿಕ್. ಕನ್ಪುರ ಟೋಲ್ ಗಂಟೆನೂ ಇದೆ ಟ್ರಾಫಿಕ್. ಅಲ್ಲಿಂದ ಈಗಾಗಲೇ 1 ಅವರ್ ಆಯಿತು. ಇವರು ಹೋಗೋದಕ್ಕೆ ನಮ್ಮನ್ನೆಲ್ಲನೂ ಬಾಳ್ಗೆಡಿಸ್ತಾ ಇದ್ದಾರೆ ನೋಡಿ. ಕೆಲಸಗಳಿಲ್ವ ಯಾರಿಗೂ.
ಇವ್ರು ಮಾಡ್ಕೊಳ್ಳೋದಿದ್ರೆ ಅವ್ರ ಮನೆ ಈಗ ಯಾರು ಸ್ಕ್ಯಾಮ್ ಮಾಡಿದ್ರೆ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆಲ್ಲ ಏನಾಯ್ತು ಅದು ಮಾಡಬೇಕಲ್ಲ. ಹಾಂ, ಸುಮ್ಮನೆ ಜನಗಳಿಗೆಲ್ಲ ಇಷ್ಟೊಂದು ತೊಂದರೆ ಕೊಟ್ಟರೆ ಏನಾಗುತ್ತೆ ಹೇಳಿ? ನಿಜವಾಗ್ಲೂ ನಾನು ಅಂತ ಹೇಳ್ತೀನಿ ಖಂಡಿತ, ನಾನಾಗಲಿ ನಮ್ಮ ಮನೆಯವರಾಗಲಿ ಯಾರಾದ್ರೂ ವೋಟ್ ಹಾಕಲ್ಲ. ವೋಟ್ ಹಾಕಬಾರ್ದು. ಈ ಥರ ಮೊದಲು ಇವ್ರು ರ್ಯಾಲಿ ಮಾಡೋದು ಇಂಪಾರ್ಟೆಂಟಾ, ಪಬ್ಲಿಗೋಸ್ಕರ ಸರ್ವಿಸ್ ಕೊಡೋದು ಇಂಪಾರ್ಟೆಂಟಾ? ಅಕಸ್ಮಾತ್ ಯಾರಾದರೂ ಇಲ್ಲಿ ಇವನೇ ಊಟ ಮಾಡಿಲ್ಲ ಬೆಳಗ್ಗೆ ಅಂತ ಏನಾರ ತಲೆ ಸುತ್ತಂದು ಬಿದ್ದರೆ, ಇಲ್ಲಾಂದ್ರೆ ಏನಾರ ಕೆಲಾಮಿಟಿ ಏನಾರ ಆದರೆ ಯಾವನು ಬಂದು ನೋಡ್ತಾನೆ? ಮುಂದೆನೂ ಹೋಗೋಕ್ಕಾಗಲ್ಲ, ಹಿಂದೆನೂ ಹೋಗೋಕ್ಕಾಗಲ್ಲ. ಎಲ್ಲಿಂದ ಬಂದಿರೋದು ಇದು? ಇದರಿಂದ ಉಪನಗರ, ಕೆಂಗೇರಿ ಉಪನಗರದಿಂದ. ಅಲ್ಲಿಂದ ಬರೋಕ್ಕೆ 1 hour. ಜೊಮ್ಯಾಟೊ ಏನು ಮೆಸೇಜ್ ಏನಾದರೂ ಮಾಡಿದ್ರ ಮತ್ತೆ? ಅಯ್ಯೋ, ಫೋನ್ ಮೇಲೆ ಫೋನ್ ಮಾಡ್ತಾರೆ, ಆಗಲ್ಲ ಅಂತ ಹೇಳಿದೀನಿ, ಕ್ಯಾನ್ಸಲ್ ಮಾಡಿ ಅಂತ ಹೇಳೋರೆ. ಕೆಂಗೇರಿಯಿಂದನೇ ಈ ಥರ ಟ್ರಾಫಿಕ್ ಇರೋದು. ಇವ್ರು ಮಾಡೋ ಒಂದೊಂದು ಇದಕ್ಕೂ ಮಕ್ಳು ಕಟ್ಕೊಂಡು ಎಲ್ಲೋಗೋಣ, ಸಡನ್ನಾಗಿ ಮಳೆ ಬಂತು, ಅವಾಗ ಯಾವನ್ ಕೇಳ್ತಾನೆ ಬಂದಿಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.